ಪರಮಾರ್ಥ ಚಿಂತಾಮಣಿ ಉಪನಿಷತ್ ಸಿದ್ಧಾಂತ ಪರಿಶಿಷ್ಟದೊಳಗಿದ್ದೇವೆ. ಇವಾಗ ಮೂಲ ಗ್ರಂಥ ಮೂಲವಿದೆ. ಇಲ್ಲಿ ಇವತ್ತಿನ ವಿಷಯ ಯಾವುದು ಅಂದ್ರೆ ಅವಿದ್ಯೆಯಿಂದಾಗುವ ಅನರ್ಥಗಳು ಅಂತ. ಅವಿದ್ಯೆಯಿಂದಾಗುವ ಅನರ್ಥಗಳು. ಮಣ್ಣಿನ ದಿವಸ ಬ್ರಹ್ಮನ ಹೆಚ್ಚುಗಾರಿಕೆ ನೋಡಿಕೊಂಡು ಹಿಂದಿನ ದಿವಸ ಬ್ರಹ್ಮವಿದ್ಯೆಯು ಅವಿದ್ಯೆಯು ಅಂತ ಎರಡನ್ನೂ ಅವಲೋಕನ ಮಾಡ್ಕೊಂಡು ಬಂದಿದೆ. ಅವಿದ್ಯೆ ಅಂತ ಎದಕ್ಕಂತಾರ, ಬ್ರಹ್ಮವಿದ್ಯೆ ಅಂತ ಎದಕ್ಕಂತಾರ ಅನ್ನೋದನ್ನು ಸಂಪೂರ್ಣವಾಗಿ ಅವಲೋಕನ ಮಾಡ್ಕೊಂಡು ಬಂದೇವಿ. ಅಂಥ ಅವಿದ್ಯೆಗಳಿಂದಾಗುವ ಅನರ್ಥಗಳೇನೇನು ಅಂತ ಇವತ್ತಿನ ವಿಷಯ. ತುಂಬಾ ಸುಲಭದ, ಏನು ಪ್ರಯಾಸ ಪಡುವಂಗಿಲ್ಲ. ಅವಿದ್ಯೆ ಅಂತಂದ್ರ ನಿಶ್ಚಿತ ಇಂಥದ್ದು ಅಂತ ಗೊತ್ತಾಗ್ತದೆ. ಬ್ರಹ್ಮವೆಂಬ ಪರಮಾರ್ಥ ತತ್ವವನ್ನು ತಿಳಿದರೆ ಇನ್ನು ತಿಳಿಯಬೇಕಾದದ್ದು ಏನು ಉಳಿಯುವುದಿಲ್ಲ. ಆ ಮುಂದೆ ಮಾಡಬೇಕಾದದ್ದು ಏನು ಇರುವುದಿಲ್ಲ. ಇದು ಶಾಸ್ತ್ರ ಪ್ರಮಾಣದಿಂದ ಅನುಭಾವಿಗಳು ಹೇಳಿರುವ ಮಾತು. ನಮಗೇನದರ ಈಗಾಗೈತೇನು, ಇನ್ನೇನು ಪರಮಾರ್ಥ ತತ್ವ ತಿಳ್ಕೊಂಡೇವಿ, ಇನ್ನೇನು ಮಾಡಬೇಕಾದದ್ದು ಏನು ಇಲ್ಲ ಅಂತ ನಮ್ಮಲ್ಲಿ ಏನಾರ ಅಂಕುಶಿತನು ಆ ಭಾವ. ಈ ಭಾವ ಅಭಾವ ಇವೆರಡು ಅಂತಃಕರಣದ ಧರ್ಮ. ನಾವು ಅದನ್ನ ತಿಳ್ಕೊಂಡನ ನಮಗ ಪರಮಾರ್ಥ ತತ್ವ ನಮ್ಮ ಅನುಭವಕ್ಕೆ ಕಂಡಿಲ್ಲ. ಯಾಕಂದ್ರೆ ನಾವು ಅಂತಃಕರಣಾದಿಗಳನ್ನಿಟ್ಟುಕೊಂಡು ಭಾವಾಭಾವಗಳಿಂದ ಒಡಗೂಡಿ ಆ ಬ್ರಹ್ಮ ತತ್ವವನ್ನು ನಿರ್ಣಯ ಮಾಡಿಕೊಂಡವರು. ಪರಮಾರ್ಥ ತತ್ವವನ್ನು ಯಾವುದರಿಂದ ನಿರ್ಣಯ ಮಾಡ್ಕೊಂಡೇವಿ? ಚಿತ್ತದ ಸಹಾಯದಿಂದಾಗಲಿ, ಪರಮಾತ್ಮವಿನ ಸಹಾಯದಿಂದಾಗಲಿ, ಬುದ್ಧಿ ಮನಗಳ ಸಹಾಯದಿಂದಾಗಲಿ ಆ ಬ್ರಹ್ಮ ತತ್ವವನ್ನು ನಿರ್ಣಯ ಮಾಡಿಕೊಂಡೇವೆ ನಾವು. ಅಂಥವ್ರಿಗೆ ಇನ್ನು ಮುಂದೆ ಏನು ತಿಳಿಯುವುದು ಇಲ್ಲ ಅಂತ ಅನಿಸುವುದೇ ಇಲ್ಲ. ಇವುಗಳನ್ನ ಬಿಟ್ಟು ಅಂತಃಕರಣಾದಿಗಳ ಗುಣದೋಷಗಳೇನವಲ್ಲ, ಅಥವಾ ಅದರ ಧರ್ಮ ಧರ್ಮಿಗಳ ಸಂಬಂಧ ಅದಲ್ಲ, ಅವುಗಳನ್ನು ಬಿಟ್ಟು ಯಾರು ಆ ಬ್ರಹ್ಮತತ್ವದೊಳಗ ನಿಂತು ಪರಿವನ್ನು ನೋಡ್ಕೊಳ್ಳಿ ಬೇಡ ಅಂದಿಲ್ಲ. ಇವು ಈಗ ಅಂತ ಇನ್ನು ಕೆಳಗೆ ನಿಂತು ನೋಡ್ಲಿ. ಬ್ರಹ್ಮತತ್ವದಲ್ಲಿ ನಿಂತು ಇವನು ಕೆಳಗಡೆ ನೋಡ್ಲಿ. ಅವಾಗ ಮಾತ್ರ ನಮಗ ನಾನೇನು ಮಾಡಬೇಕಾದತ್ತಿಲ್ಲ, ಇವನ್ನೆಲ್ಲ ದಾಟೆ ಒಂದೇನ ಮಾಡೋದು, ಇನ್ನೇನು ಮಾಡೋದು ಏನು ಉಳಿದಿಲ್ಲ ಅಂತ ಆ ಪರಮಾತ್ರು ತನ್ನ ಕೈ ಬಿಡ್ತಾನೆ. ಶಾಸ್ತ್ರ ಏನು ಹೇಳುತ್ತೆ, ಆ ಶಾಸ್ತ್ರದ ವಾಕ್ಯಗಳನ್ನ ನಾವು ಅಂತಃಕರಣಾದಿಗಳನ್ನಿಟ್ಟುಕೊಂಡೇ
ಅವಲೋಕನ ಮಾಡೋದರಿಂದ ನಮ್ಮ ಚಿತ್ತದಲ್ಲಿ ಅದು ಭಾವರೂಪವಾಗಿ ಉಳ್ಕೊಳ್ಳುತ್ತೆ. ಭಾವರೂಪವಾಗಿ ಉಳ್ಕೊಂಡದ್ದು ಎಲ್ಲಿ ಪರ್ಯಂತರ ಇರ್ತದ? ಎತ್ತರ ಹೋತಂದ್ರೆ ಈ ಚಿತ್ತ, ಪ್ರಮಾತೃ, ಬುದ್ಧಿ, ಮನ, ಈ ತೋರುವ ಪ್ರಪಂಚ ಎಲ್ಲವೂ ಅದರೊಳಗಿರುವ ಭಾವಗಳು, ಆ ಬುದ್ಧಿಯ ಧರ್ಮಾಧರ್ಮಿ ಇವೆಲ್ಲ ಹೋಗುದು ಎಲ್ಲರ ಅನುಭವದೊಳಗೂ ಐತಲ್ರಿ. ಮನುಷ್ಯನ ಸಂಕಲ್ಪ ವಿಕಲ್ಪ ಅದ್ರ ಧರ್ಮಾಧರ್ಮಿ, ಇಂದ್ರಿಯಗಳ ಧರ್ಮಾಧರ್ಮಿ, ಅಂತಃಕರಣದ ಧರ್ಮಾಧರ್ಮಿ, ಅವು ಕೂಡ ಯಾವ ಉಳಿಯುವುದಿಲ್ಲ. ಇದು ಎಲ್ಲರಿಗೂ ಗೊತ್ತದ. ಮತ್ತೆ ಎಲ್ಲರ ಅನುಭವದೊಳಗೂ ಹಂಗ ಅದ. ಇಂದ್ರಿಯಗಳ ಧರ್ಮಾಧರ್ಮಿ, ಮನಬುದ್ಧಿಯಾದಿಗಳ ಧರ್ಮಾಧರ್ಮಿ, ಪ್ರಮಾತೃ ಮತ್ತು ಈ ಚಿತ್ತ ಭಾವದೊಳಗೆ ಹಿಡಿದಿಟ್ಕೋತಿರಲ್ಲ ಅದ್ರ ಧರ್ಮಾಧರ್ಮಿ, ಆ ಚಿತ್ತದ ಧರ್ಮಾಧರ್ಮಿ. ಇದು ಎಲ್ಲ ಸಮೇತ ಇನ್ನೊಂದು ಅವಸ್ಥೆ ಬಂದಾಗ ಹೋಗುತ್ತಂತ ನಿರ್ಣಯ ಆಗೈತಲ್ಲ, ಎಲ್ಲರ ಅನುಭವದೊಳಗೂ ಹಾಗಾದ. ಯಾವ್ದಾದ್ರು ಉಳ್ಕೊಳ್ಳತ್ತೇನೋ? ಯಾವುದೊಂದು ಉಳ್ಕೊಳ್ಳೋದಿಲ್ಲ. ಹಂಗಾರೆ ಅಲ್ಲಿ ಮಾಡಬೇಕಾದದ್ದು ಏನು ಉಳ್ಕೊಂಡದ ನಮಗಲ್ಲಿ? ಆ ದೃಷ್ಟಿಕೋನವನ್ನಿಟ್ಟುಕೊಂಡು ಪರಮಾರ್ಥ ತತ್ವದೊಳಗ ನಾವು ಪ್ರವೇಶ ಆಗಿ ಆ ಅನುಭವದಲ್ಲೇನ ಪರ್ಯವಸಾನ ಮಾಡಿಕೊಂಡ್ರ ಶಾಸ್ತ್ರ ಹೇಳುತ್ತೆ, ಹೇಳುವುದಿಲ್ಲ ಅಂತಲ್ಲ. ಶಾಸ್ತ್ರ ಹೇಳುತ್ತೆ, ಅನುಭವಿಗಳು ಹೇಳ್ತಾರ. ಬೆಳಗಿನ ಜಾವದಾಗ ಎದ್ದು ಅಧ್ಯಯನ ಮಾಡು ಅಂದ್ರ ತಲೆಗೆ ಹತ್ತತ್ತ ಅಂತ ಅನುಭವಿಗಳು ಹೇಳೇ ಹೇಳ್ತಾರ. ಈ ಸಲ ದೊಡ್ಡ ಕ್ಲಾಸಿಗೆ ಬಂದು ಸುಲೋತ್ನಂಗ ಅಭ್ಯಾಸ ಮಾಡುವಂತ ಮನೆಯಾಗಿದ್ದ ಹಿರಿಯರು ಎಲ್ಲರೂ ಹೇಳ್ತಾರ. ಒಂದ್ ರೂಮ್ ಮಾಡಿ ಕೊಡ್ತಾರ. ಆದ್ರೂ ಅವ್ನು 8 ಗಂಟೆ ಕೈ ಹೇಳ್ತಾನ ಅಂದ್ರೆ ಹಿಂಗಾಗ್ತದ. ಅಲ್ಲೇ ಅಂತಃಕರಣಾದಿಗಳ ಧರ್ಮ, ಅವುಗಳ ಧರ್ಮಿ ಸಂಬಂಧ ಇವೆಲ್ಲಿ ತನಕ ಇರ್ತಾವೋ ಅಲ್ಲಿ ತನಕ ಈ ಅವಿದ್ಯೆಯಿಂದಾಗುವ ಅನರ್ಥಗಳು ತಪ್ಪಿದ್ದಲ್ಲ. ಶಾಸ್ತ್ರ ಬೋಧನೆ ಮಾಡುತ್ತೆ ನಿಜ, ಅಲ್ಲಿ ನೀ ಮಾಡಬೇಕಾದದ್ದೇನು ಉಳಿದಿಲ್ಲ. ಹೋಗ್ಲಿ, ಈಗ ನಮ್ಮ ಎತ್ತರದೊಳಗೆ ಬುದ್ಧಿ ಐತಲ್ಲ, ಈ ಬುದ್ಧಿಗೆ ಅಂತ ಜ್ಞಾನ ಆಗೈತೇನ? ನಾ ಇನ್ನೇನು ಮಾಡ್ಬೇಕಾದದ್ದು ಯಾವುದು ಉಳಿದಿಲ್ಲ ಅಂತ ಬುದ್ಧಿ ಸಂತೃಪ್ತಿ ಹೊಂದಿ ಕೃತಕೃತ್ಯ ಆಗೈತೇನ? ಅದು ವಿದ್ಯೆನ ಇರಲಿ ಅವಿದ್ಯೆನ ಇರಲಿ. ಅದು ಒಂದ್ ವೇಳೆ ಸಂತೃಪ್ತಿಯಿಂದೊಡಗೂಡಿ ಮನ ಇರ್ಲಿ, ಬುದ್ಧಿ ಇರ್ಲಿ, ಚಿತ್ತ ಇರ್ಲಿ, ಪರಮಾತ್ಮ ಸಂತೃಪ್ತರಾದ ಅನುಭವ ಬಂತು ಅಂದ್ರ ಅವು ಯಾವ ಮನ ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಪ್ರಮಾತೃ ಅಲ್ಲ. ಇದೆಲ್ಲರ ಅನುಭವದೊಳಗೂ ಇರುವಂತಹದ್ದು. ಅವಾಗದ ನಮ್ಮ ಆತ್ಮ ಸ್ವರೂಪನ ಆಗಿರುತ್ತೆ ವಿನಃ ಯಾಕ ಅದು ಧರ್ಮಾಧರ್ಮಿಗಳ ಸಂಬಂಧ ಕಳಿಸಿಕೊಂಡಾಗ ಅದ್ರ ಸ್ಥಿತಿ ಹೇಗಿರ್ತತಿ?
ಪರಮಾರ್ಥ ತತ್ವದೊಳಗನ ನಿಂತಿರುತ್ತದ. ಅದು ಪರಮಾರ್ಥವನ್ನು ಬಿಟ್ರೆ ಮತ್ತೊಂದಲ್ಲ, ಅದು ಬ್ರಹ್ಮನನ್ನು ಬಿಟ್ರೆ ಮತ್ತೊಂದಲ್ಲ. ಅವಾಗ ನಾವು ಆ ರೀತಿ ಅನುಭವ ಮಾಡ್ಕೊಳ್ಳೋದಿಲ್ಲ. ನಾಟಕ ರಂಗದೊಳಗ ಪಾತ್ರ ಮಾಡಿದಂಗೆ ಪಾತ್ರ ಮಾಡ್ತಾವ ಇವು. ಇದರ ರಹಸ್ಯ ಗೊತ್ತಾಗದನ ನಾವು ಅನರ್ಥಗಳಿಗೆ ಕಾರಣಕರ್ತರಾಗ್ತೇವೆ. ಧರ್ಮಾಧರ್ಮಿ ಸಂಬಂಧ ಬಿಟ್ಟು ಕೃತಕೃತ್ಯ ಆಗೈತಿ ಅಂತ ನಿಮ್ಮ ಬುದ್ಧಿಗಾಗಲಿ ಅಥವಾ ಈ ಪರಮಾತ್ಮಗಾಗಲಿ ಆದ್ರೆ ಈ ವಾಕ್ಯದ ಅಭಿಪ್ರಾಯ ಯಥಾರ್ಥ ಅನುಭವಕ್ಕೆ ಬಂದೈತಿ ಅಂತ. ಒಮ್ಮೆಲ ನಿಮ್ಮ ಪರಮಾತ್ಮಗಾಗಲಿ ಅಥವಾ ಬುದ್ಧಿಗಾಗಲಿ ಇಲ್ಲಿ ಹೇಳಿರುವ ಇನ್ನೂ ತಿಳಿಯಬೇಕಾದದ್ದು ಏನು ಉಳಿದಿರುವುದಿಲ್ಲ. ಯಾವಾಗ ಬರ್ತತಿ ಇದು? ಅಂತಃಕರಣಾದಿಗಳು ತಮ್ಮ ತಮ್ಮ ಧರ್ಮ ಮತ್ತು ಧರ್ಮಿ ಸಂಬಂಧವನ್ನ ಕಳಿಸಿಕೊಂಡಾಗ ಇದು ಅನುಭವಕ್ಕೆ ಬರ್ತದೆ. ಆ ಸಂಬಂಧ ಇಟ್ಕೊಂಡಾಗ ಬರುವುದೇ ಇಲ್ಲಿದು. ಎಲ್ಲರ ನೋಡ್ಕೊಳ್ರಿ. ಮತ್ತೊಂದು ಅವಸ್ಥೆ ಬಂದಾಗ ಇವುಗಳ ಸಂಬಂಧ ಯಾವುದೂ ಇದ್ದುಕೊಂಡಿರುವುದಿಲ್ಲ. ನಮ್ಮ ಈ ಶರೀರ ಆಗಲಿ, ಮನೋಬುದ್ಧಿಯಾದಿಗಳಾಗಲಿ, ಈ ಪರಮಾತ್ಮ ಆಗಲಿ, ಈ ಪ್ರಪಂಚ ಆಗಲಿ, ಮತ್ತೊಂದು ಅವಸ್ಥೆ ಬಂದಾಗ ಇವುಗಳ ಸಂಬಂಧ ಯಾವುದೂ ಇಲ್ಲ. ಆ ಅವಸ್ಥೆಯೊಳಗೆ ಏನ್ ಇದ್ದುಕೊಂಡಿರ್ತದೋ ಅದು ಸಂಬಂಧದಿಂದ ಒಡಗೂಡಿ ಅಲ್ಲಿ ವ್ಯವಹಾರ ಮಾಡ್ತಿರ್ತಾವ. ಅದು ಸ್ವಪ್ನರ ಇರಬಹುದು, ನಿದ್ರೆಯರ ಇರಬಹುದು. ಅವಾಗ ಈ ಎಚ್ಚರದ ಅನರ್ಥಗಳಾಗಲಿ ಅಥವಾ ಎಚ್ಚರದೊಳಗಿರುವ ಅವಿದ್ಯೆಯಾಗಲಿ ಹಂಗ ಅವಿದ್ಯೆ ಗಾಢ ನಿದ್ರೆ ಹೆಚ್ಚಾಗಿ ಬಂದು ಏನು ಈಗ ಮಲ್ಕೊಂಡು ಬಿಟ್ಟು ಅಲ್ಲಿ ಎಚ್ಚರದೊಳಗೆ ಏನೇನು ತಾಪತ್ರಯಗಳದಾವ ಅವನ್ನೆಲ್ಲ ಪರಿಹಾರ ಮಾಡಬಾ ಅಂತ ಹೇಳಿಕ್ಕೆ ಆ ಅವಿದ್ಯೆ ಆಗಲಿ, ಆ ಚಿತ್ತ ಆಗಲಿ, ಆ ಪರಮಾತ್ಮ ಆಗಲಿ ಅಲ್ಲಿ ಬರುವುದಿಲ್ಲ. ಯಾರ್ಯಾರ ಬಂದಿ ವಿಷಯವೇನೋ ಇಲ್ಲೋ ನೀ ಅರ್ಧ ಮಾಡಿ ಬಂದಿ ಆ ಕರ್ಮನ ಅದನ್ನ ಪೂರ್ತಿ ಮಾಡಿ ಬರುವ ಅಂತೇಳಿ ಏನಾರು ಬಂದದೇನು? ನಿದ್ರೆ ಹೆಚ್ಚಾಗ. ಯಾಕ ಅವ ಯಾವ ನಮ್ಮ ಆತ್ಮನ ಸ್ವರೂಪದೊಳಗೆ ಅವ ಯಾವ ಇರುವಲ್ಲ ಅಥವಾ ಇದ್ದಿಲ್ಲ. ನಮ್ಮ ಆತ್ಮನಿಗೆ ಯಾವ ರೂಪದ ಸಂಬಂಧಾದಿಗಳು ಇಲ್ಲ. ಹಾಗರ ತಿಳಿದು ಪರಮಾರ್ಥ ತತ್ವವನ್ನ ಹಾಗ ತಿಳಿದರ ಅಂದ್ರ ಹಾಗ ಅನುಭವ ಮಾಡಿಕೊಂಡಿದ್ರ ಅವ ಅಲ್ಲೇ ಕೃತಕೃತ್ಯನಾಗ್ತಾನ. ಎತ್ತರ ಬರಲಿ, ಸ್ವಪ್ನ ಬರಲಿ, ಸುಷುಪ್ತಿ ಬರಲಿ, ಇವು ಯಾವಿದ್ರೂ ನನ್ನ ಸ್ವರೂಪಕ್ಕೆ ಯಾವ ಹಾನಿಯನ್ನು ಮಾಡುವುದಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧಾದಿಗಳು ಇಲ್ಲ. ಹೀಗೆ ಅನುಭವಾನುಸಾರಿ ಕಂಡಂಥ ಆ ಜಿಜ್ಞಾಸುವಿಗೆ ಜಿಜ್ಞಾಸ ಮಾಡ್ತಾ 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 ಹೌದಲ್ಲ ಇನ್ನೊಂದು ಅವಸ್ಥೆ ಬಂದಾಗಿ ಎತ್ತರದ್ದಾಗ್ಲಿ ಸ್ವಪ್ನದ್ದಾಗ್ಲಿ ಯಾವುದು ಇರುವುದಿಲ್ಲ ಅಂತ ಅನುಭವದೊಳಗನ ಸಿದ್ಧದ ಅಲ್ಲ. ಹಂಗಾರೆ ನಮ್ಮ ಆತ್ಮನಿಗೆ ಸಂಬಂಧ ಇತ್ತು ಅಂದ್ರೆ ಅಲ್ಲಿನೂ
ಆತ್ಮನ ಇರಬಿತ್ತಲ್ಲ ಅಲ್ಲಿ ಬರ್ಬೇಕಾಗಿತ್ತಿದು. ಇದು ದೊಡ್ಡ ವಿದ್ಯೆ. ವಿದ್ಯಾ ಅಂತ ಕರ್ಕೊಂಡಾರಲ್ಲ, ಇದು ಆತ್ಮಸ್ವರೂಪದೊಳಗ ಇಲ್ಲದ ಅಂತಃಕರಣ ಆಗಲಿ, ಇಂದ್ರಿಯ ಆಗಲಿ, ಪ್ರಪಂಚ ಆಗಲಿ, ಇದೆಲ್ಲ ತೋರಿಕೆಯ ರೂಪದೊಳಗ ತೋರುವುದೆಲ್ಲವೂ ನಮ್ಮ ಆತ್ಮನಿಗೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲದನ್ನ ನಾವು ಸಂಬಂಧ ಮಾಡ್ಕೋತೀವಲ್ಲ, ಅದ ವಿದ್ಯೆ. ನಿಮ್ಮ ಆತ್ಮಸ್ವರೂಪದೊಳಗೆ ಯಾವುದೊಂದು ಇದು ಯಾವುದೂ ಇಲ್ಲ. ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಪ್ರಮಾಣಗಳು ಮತ್ತು ಅನುಭವನೂ ಅದ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬಂದಾಗ ಇದು ಯಾವುದು ಸಿದ್ಧ ಆಗುವುದಿಲ್ಲ. ಇವುಗಳ ಅನರ್ಥಗಳು ಯಾವುವು ಅಲ್ಲೇ ನಮ್ಮನ್ನು ಬಂದು 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 ಕಾಡಿದ್ದಿಲ್ಲ. ಯಾಕ? ಇವು ನಮ್ಮ ಸ್ವರೂಪದೊಳಗಿಲ್ಲ ಇಲ್ಲ. ಅದಕ್ಕೆ ಈ ಎತ್ತರ ಅಂತ ಕರೆದೇವಲ್ಲ, ಶರೀರ, ಪ್ರಪಂಚ, ಇಂದ್ರಿಯ, ಅಂತಃಕರಣ, ಪ್ರಮಾತೃ ಅಂತ ಕರೆದೇವಲ್ಲ, ಇವು ಯಾವುದರ ಸೋಂಕು ಇಲ್ಲದ ಆತ್ಮ ಸ್ವರೂಪ ಇದ್ದುಕೊಂಡಿದೆ. ಅದರಾಗ ನಾವು ಇದ್ದು ಬಂದೇವಿ. ಆತ್ಮಾನುಭವ ಆಗದ ಏನಿಲ್ಲ. ನಾವು ಎಲ್ಲರೂ ಆತ್ಮಾನುಭವ ಆದವರ. ಆದ್ರೆ ಅದನ್ನ ಇದೇ ಆತ್ಮಾನುಭವ ಅಂತ ನಿಶ್ಚಿತ ಮಾಡಿಕೊಂಡಿಲ್ಲ. ಯಾವಾಗ ನಿಶ್ಚಿತತೆ ಬಂದಿಲ್ಲ ಅವಾಗ ಈ ಅವಸ್ಥೆಗಳ ರೂಪ ಕೊಂಡಿರ್ತದೆ. ಈ ಅವಸ್ಥೆಗಳು ಯಾವ ನನ್ನ ಅನುಭವಾನುಸಾರಿಯಾಗಿ ಕಂಡಾಗ ಈ ಅವಸ್ಥೆಗಳು ಯಾವ ನನ್ನ ಆತ್ಮ ಸ್ವರೂಪಕ್ಕೆ ಇಲ್ಲ ಅಂತ ನಿರ್ಣಯ ನಿಶ್ಚಿತ ಮಾಡಿಕೊಂಡಂತ ಸಾಧಕನಿಗೆ ಇನ್ನೇನು ತಿಳಿಬೇಕಾದದ್ದಿಲ್ಲ, ಮಾಡಬೇಕಾದದ್ದಿಲ್ಲ, ಪಡ್ಕೋಬೇಕಾದದ್ದಿಲ್ಲ ಅಂತ ಗೊತ್ತಾಗತ್ತೆ. ಅನುಭವ ಮಾಡ್ತಾನದ. ಮತ್ತೊಂದೊಂದು ಅವಸ್ಥೆಯೊಳಗ ಕಟ್ಟು ಬಿದ್ದು ಇದೋ ಅವಸ್ಥೆನ ಸತ್ಯ ಅಂತ ಅನುಭವ ಮಾಡೋವನಿಗೆ ಈ ಅನರ್ಥಗಳಿಂದ ಬಿಡುಗಡೆ ಆದೀತೇನ? ಶಾಸ್ತ್ರ ಹೇಳಿದ್ದನ್ನ ಅನುಭವ ಮಾಡ್ಕೊಳಕ್ಕೂ ಬರ್ತತಿ, ಅಂತಃಕರಣಾದಿಗಳನ್ನಿಟ್ಟುಕೊಂಡು ತಿಳ್ಕೊಳಕ್ಕೂ ಬರ್ತತಿ. ನಿಮಗೆ ಅದ್ರಾಗ ಯಾವುದು ಇಷ್ಟನೋ ಅದನ್ನ ಜಿಜ್ಞಾಸಿಗಳು ಕೃತಕೃತ್ಯರಾಗಬೇಕು ಅಂತಂದ್ರೆ ಕೊಂಡ್ಕೋಬೇಕು. ನಮ್ಮ ಆತ್ಮಸ್ವರೂಪಕ್ಕೂ ಅಥವಾ ಈ ಪರಮಾರ್ಥ ತತ್ವದೊಳಗ ಈ ಅವಸ್ಥೆಗಳೇನಾದ್ರೂ ನಮ್ಮ ಅನುಭವಕ್ಕೆ ಬರ್ತವೇನು ಅಂತ. ಪರಮಾರ್ಥ ತತ್ವದಿಂದ ಇವನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ ನಿರವಯವ. ಯಾವ ಅವಯವಗಳಿಲ್ಲ ಅವಾಗ. ಕಣ್ಣಿಲ್ಲ, ಅಂತಃಕರಣಾದಿಗಳಿಲ್ಲ. ಎಲ್ಲ ಶಾಸ್ತ್ರ ಹೇಳುತ್ತೆ. ಇದ್ದಾಗ ನಾವು ಮಾಡಬೇಕಾದದ್ದೇನೈತಿ, ಪಡ್ಕೋಬೇಕಾದದ್ದೇನೈತಿ, ತಿಳಿಬೇಕಾದದ್ದೇನೈತಿ ಅಲ್ಲೇ ಅದ ನೀನಾಗಿದ್ದಾಗ. ಅದಕ್ಕೆ ತಿಳಿಯಬೇಕಾದದ್ದು ಏನೂ ಉಳಿಯುವುದಿಲ್ಲ, ಆ ಮುಂದೆ ಮಾಡಬೇಕಾದದ್ದು ಏನೂ ಇರುವುದಿಲ್ಲ. ಉಳಿದ ತಿಳುವಳಿಕೆಗಳು ನಮ್ಮ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡುತ್ತವೆ, ಅಥವಾ ಅದನ್ನು ಪೂರಾ ತಿಳಿಸಿಕೊಟ್ಟರು ನಮಗೆ ತಿಳಿಯಬೇಕಾದದ್ದು ಇನ್ನೇನು ಇರುವುದಿಲ್ಲ.
ಎಂಬ ನಂಬಿಕೆಯನ್ನು ಎಂದಿಗೂ ತಂದು ಕೊಡುವ ಹಾಗಿಲ್ಲ. ಬ್ರಹ್ಮವಿದ್ಯೆಯಲ್ಲದ ಮಿಕ್ಕ ಯಾವ ತಿಳುವಳಿಕೆಯಾದರೂ ಆ ತಿಳುವಳಿಕೆಯನ್ನು ಇಂಥ ಕರ್ಮಕ್ಕೆ ಉಪಯೋಗಿಸಿಕೊಂಡು ಇಂಥ ಫಲವನ್ನು ಪಡೆಯಬೇಕು ಎಂಬ ಹಂಬಲವನ್ನು ಉಂಟು ಮಾಡುತ್ತದೆ. ಅಂತಃಕರಣಾದಿಗಳನ್ನಿಟ್ಟುಕೊಂಡು ನಾವೇನ್ ತಿಳ್ಕೊಂಡೇವೆ, ಉಳಿದ ತಿಳುವಳಿಕೆ ಅಂತ ಹೇಳಿ ಆ ಮುಂದೆ ಮಾಡಬೇಕಾದದ್ದೇನು ಇರುವುದಿಲ್ಲ, ಅಲ್ಲಿಗೆ ಮುಗಿತದ ವಾಕ್ಯ. ಪಡ್ಕೋಬೇಕಾದದ್ದಿಲ್ಲ, ತಿಳಿಬೇಕಾದದ್ದಿಲ್ಲ, ಮಾಡಬೇಕಾದದ್ದೇನು ಇಲ್ಲ. ಎಲ್ಲೇ ಆತ್ಮಾನುಭವದೊಳಗಿದ್ದಾಗ ಮತ್ತದು ನಮ್ಮ ಅನುಭವದೊಳಗೈತಿ. ಇದು ಯಾವುದು ನಾವು ಎಚ್ಚರದೊಳಗೆ ಏನಾರ ಕರ್ಮಾದಿಗಳನ್ನು ಮಾಡಿ ಧನ ಸಂಪಾದನೆ ಮಾಡಿರ್ಬೋದು, ಆರೋಗ್ಯ ಸಂಪಾದನೆ ಮಾಡಿರ್ಬೋದು, ಭೋಗ ಭಾಗ್ಯಗಳನ್ನು ಪಡೆದಿರ್ಬೋದು. ಸತ್ ಮೇಲೆ ಇವನ್ನೆಲ್ಲ ಬಿಟ್ಟು ಹೋಗುದಲ್ಲ. ಸತ್ ಮೇಲೆ ಬಿಟ್ಟು ಹೋಗ್ತಾರ ಅಂತ ಹೇಳ್ತಾರೆ. ಅದು ದೀರ್ಘ ಸಮಯ. ನಿತ್ಯ ಬಿಟ್ಟು ಹೋಗ್ತಿರಲಿಲ್ಲ. ನಿದ್ರಿಗೆ ಬಂದ್ವಿ ಅಂದ್ರೆ ಇವು ಯಾವ ಇರುವುದಿಲ್ಲ. ಎಚ್ಚರದ ಹೆಂಡ್ರ ಮಕ್ಕಳಾಗಲಿ, ಧನ ದೌಲತ್ತಾಗಲಿ, ಅಧಿಕಾರ ಅಂತಸ್ತಾಗಲಿ, ನಿದ್ರೆಯೊಳಗೆ ಏನಾದ್ರೆ ಇವನ್ ತಗೊಂಡು ಹೋಗ್ತೇವೆ ನಾವು. ಇಷ್ಟು ಸಾರ್ವತ್ರಿಕ ಪರಿಪೂರ್ಣಾನುಭವದ ನಿಮ್ಮ ಆತ್ಮನಲ್ಲಿ ಯಾವುದರ ಸಂಬಂಧನೂ ಇಲ್ಲ ಅಂತ ಗೊತ್ತದ. ಎಲ್ಲರೂ ಅದೇ ರೀತಿಯ ಅನುಭವನ ಮಾಡ್ಯಾರ. ಸತ್ ಮೇಲೆ ಬಿಟ್ಟು ಹೋಗ್ತಾನೆ, ಕಟ್ಕೊಂಡು ಹೋಗ್ತಾನೆ ನಾನು ಗಾದೆ ಮಾತು ಮಾಡ್ಯಾರ, ಇಲ್ಲ ಅಂತಲ್ಲ. ಅಲ್ಲಿ ತನಕ ಯಾಕ್ರಿ ನಿತ್ಯ ಪ್ರಳಯ ಆಗತ್ತೆ. ನೋಡ್ಕೊಳ್ಳೋರು ಅಷ್ಟು ದೂರ ಪರ್ಯಂತರ ನೋಡುವುದಿಲ್ಲ. ತತ್ಕಾಲದೊಳಗನ ನಿದ್ರೆ ಬಂತು ಅಂದ್ರೆ ಇವೆಲ್ಲ ಬಿಟ್ಟು ಹೋಗ್ತಾವ. ಅವಾಗ ಯಾರು ಏನಾರು ಹಿಡ್ಕೊಂಡಿರ್ತಾರೇನೋ. ಲಾಕರ್ ಕೀ ಅಲ್ಲಿ ಟ್ರೆಜರಿ ತನ್ನ ತೆಲುಗಮ್ಮನ ಬುಡಕ ಇಟ್ಕೊಂಡು ಕಳ್ಳ ಬಂದು ಅದನ್ನು ತಕ್ಕೊಂಡು ತೆಗೆದ್ರು ಇವಾಗ ಪ್ರಜ್ಞೆ ಇರೋದಿಲ್ಲ. ಎಲ್ಲಿ ಹೋಗ್ತದು? ಇಂಥ ಘಟನೆಗಳು ಸಾಕಷ್ಟು ಕಂಡೀವಿ, ಕೇಳೀವಿ. ಆದ್ರೂ ಈ ಎಚ್ಚರದ ಮೋಹ ಎಷ್ಟು ಪ್ರಬಲವಾಗಿ ಈ ಅವಿದ್ಯೆ ನಮ್ಮನ್ನ ಅನರ್ಥಗಳ ಕಡೆಗೆ ದೂಡುತ್ತೆ ನೋಡಿ. ಸತ್ ಮೇಲೆ ಬಿಟ್ಟು ಹೋಗೋದು ಬೇರೆ, ಈಗಿದ್ದಾಗ ಬಿಟ್ಟು ಇರ್ತೀರಲ್ಲ. ಈ ಅನುಭವಕ್ಕೆ ಏನ್ ಹೇಳ್ತೀರಿ? ಶರೀರ ಚಟುವಟಿಕೆಯಿಂದಿರುವಾಗ ನಿದ್ರೆ ಬಂತಂದ್ರೆ ಈ ಶರೀರದ ಸಂಬಂಧ ಸತೆ ಇರುವುದಿಲ್ಲ. ಇದು ಎಲ್ಲರ ಅನುಭವದೊಳಗೂ ಅದನ್ನ ಮತ್ತೆ ಅದು ಪರಮಾರ್ಥ. ಆತ್ಮ ತಾನಾಗಿರುವ ಇರುವಿಕೆ ಅದು. ಭರವಸೆ ಹೇಗದ ನಮಗ? ಎತ್ತರಕ್ಕೆ ಬಂದ ಮೇಲೆ ಇದು ಮಾತು ಹೊಳಿ ಇರ್ತೈತಿ. ಇದು ನಂಬಿಕೆ. ಎತ್ತರಕ್ಕೆ ಬಂದ ಮೇಲೆ ಇದು ಹೊಳಿ ಇರ್ತೈತಿ. ನೋಡಿ ಆ ರೂಪದೊಳಗದ. ಯಾಕ ಆ ನಿದ್ರಿನ ಕೊನೆ ಅಂದ್ರೆ ಏನ್ ಮಾಡೋದು? ಮಲ್ಕೊಂಡಲ್ಲೇ ಹೋಗ್ಯಾನ್ರಿ ಅಂತ ಹೇಳ್ತಾರ ನೋಡಿ. ಅವಾಗ ಏನ್ ಮಾಡೋದು? ಎತ್ತರದೊಳಗೆ ಸತ್ರ ಅವ್ರ ಮುಖ ನೋಡ್ಕೊಂಡು ಮೊಮ್ಮಕ್ಕಳನ್ನ ಕರೀರಿ, ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ. ಯಾವ್ದಾರ ಆಗಿ ಹುಡ್ತಾನವ. ಇವ್ರನ್ನ ನೋಡಿ ಹಂಗ ವದಂತಿ ಇರ್ಲಿ
ಅಂತೂ ಇವು ಯಾವು ನಮ್ಮ ಆತ್ಮಸ್ವರೂಪಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ಪ್ರತ್ಯಕ್ಷ ಈಗ ನೋಡ್ಕೋತೇವೆ ನಾವು. ಸತ್ ಮೇಲಲ್ಲ, ಈಗಿದ್ದಾಗ ನೋಡ್ಕೋತೇವೆ. ಮತ್ತ ಅವಿದ್ಯೆಯಿಂದಾಗುವ ಅನರ್ಥಗಳಿಗೆ ಯಾಕೋ ವ್ಯಾಮೋಹ ಪಡಬೇಕು? ಏನಾರ ಐತನಲ್ಲೇ? ಅದಕ್ಕೆ ಇಲ್ಲೇ ನೋಡಲ್ಲಿ ಉಳಿದ ತಿಳುವಳಿಕೆಗಳು, ಅನ್ಯತ್ರ ತಿಳುವಳಿಕೆಗಳದಾವಲ್ಲ, ತಮ್ಮ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡುತ್ತವೆ. ಅಥವಾ ಅದನ್ನು ಪೂರ ತಿಳಿಸಿಕೊಟ್ಟರೂ ನಮಗೆ ತಿಳಿಯಬೇಕಾದದ್ದು ಇನ್ನೇನು ಇರುವುದಿಲ್ಲ ಎಂಬ ನಂಬಿಕೆಯನ್ನು ಎಂದಿಗೂ ತಂದು ಕೊಡುವ ಹಾಗಿಲ್ಲ. ಯಾವ್ದಾದ್ರು ಕರ್ಮ ನೋಡ್ರಿ, ನೀವು ಯಾವ್ದಾರ ಮಾಡಿ ಒಂದು ಮನಿ ಹಾಕ್ಸಿದ್ರೆ ಇಲ್ಲ ಮ್ಯಾಲ ಹಾಕ್ಸ್ಬೇಕು, ಅದ್ರ ಮೇಲೆ ಹಾಕ್ಸಿದ್ರೆ ಮತ್ತೆ ಅದ್ರ ಮೇಲೆ ಒಂದು ಹಾಕ್ಸ್ಬೇಕು. ಈಗ ಇದು ಎಂಡ್ ಅನ್ನೋದಿಲ್ಲ, ಇದಕ್ಕೆ ಮುಕ್ತಾಯ ಅನ್ನೋದಿಲ್ಲ. ಯಾವುದು? ಈ ತಿಳುವಳಿಕೆ ಯಾವುದು? ಅಂತಃಕರಣಾದಿಗಳ ಅಥವಾ ಪರಮಾತ್ಮವಿನ ಕರ್ತೃವಿನ ತಿಳುವಳಿಕೆ. ಇದಕ್ಕೆ ಎಂಡ್ ಅನ್ನೋದಿಲ್ಲ, ಇಲ್ಲ ಅದಕ್ಕೆ ಮುಕ್ತಿ ಅನ್ನೋದಿಲ್ಲ, ಇಲ್ಲ. ಬ್ರಹ್ಮವಿದ್ಯೆಯಲ್ಲದ ಮಿಕ್ಕ ಯಾವ ತಿಳುವಳಿಕೆಯಾದರೂ ಆ ತಿಳುವಳಿಕೆಯನ್ನು ಇಂಥ ಕರ್ಮಕ್ಕೆ ಉಪಯೋಗಿಸಿಕೊಂಡು ಇಂಥ ಫಲವನ್ನು ಪಡೆಯಬೇಕು ಎಂಬ ಹಂಬಲವನ್ನು ಉಂಟು ಮಾಡುತ್ತದೆ. ಒಂದ ಎರಡ ದೃಷ್ಟಿ ಇರೋದಿಲ್ಲ. ಈ ಕರ್ಮ ಮಾಡಿದ್ರೆ ಇಂಥ ಫಲ ಬರ್ತತಿ. ಆನಂದ ಗುರುಜಿಯವರು ಹೇಳ್ತಾರೆ ನೋಡ್ರಿ, ಬೆಳಿಗ್ಗಿನ ರಾಶಿ ಫಲ ಹೇಳ್ತಾರೆ. ಜ್ಯೋತಿಷಿಗಾರರು ಬಹಳ ಮಾರ್ಮಿಕವಾಗಿ ಹೇಳ್ತಾರಲ್ಲ, ನೋಡು ಈಗ ಮಾಡು ಅಂದ್ರೆ ನಿನಗಿಂತ ಫಲ ಆಕತಿ. ಅವು ಫಲಗಳನ್ನ ಹುಟ್ಟಿಸೋದಕ್ಕೆ ಹೇಳ್ತಾರೆ ವಿನಃ ಅಲ್ಲೇ ಆ ಹಂಬಲವನ್ನು ಉಂಟು ಮಾಡ್ತಾವ. ಆ ಫಲ ಬರ್ತದೆ ಇಲ್ಲ ಆ ಮಾತು ಬೇರೆ. ಹಂಬಲ ಅಂತೂ ಇರ್ತದ, ಉತ್ಸುಕತೆ ಅಂತೂ ಇದ್ದೇ ಇರ್ತದಲ್ಲಿ. ಅದಕ್ಕ ಸಮಾಧಾನ ಶಾಂತಿ ಬರುವುದಿಲ್ಲ. ಅದನ್ನ ಮಾಡಿ ಪಡಿಬೇಕನ್ನುವಂತ ಇಚ್ಛಾ ಉತ್ಕಟವಾಗಿ ಇರ್ತದೆ. ಅನೇಕ ಜ್ಯೋತಿಷಿಗಾರರು ಅದನ್ನ ಹೇಳ್ಕೊಂಡು ಬರ್ತಾರೆ ಅಲ್ವಾ. ಇಂಥ ಫಲವನ್ನು ಪಡೆಯಬೇಕು ಎಂಬ ಹಂಬಲವನ್ನು ಉಂಟು ಮಾಡುತ್ತದೆ. ಆದರೆ ಬ್ರಹ್ಮವಿದ್ಯೆಯು ಹಾಗಲ್ಲ. ಇದನ್ನು ತಿಳಿದವರು ಕೃತಕೃತ್ಯರಾಗುವರು. ಅವರು ಮಾಡಬೇಕಾದದ್ದು ಏನೂ ಇರುವುದಿಲ್ಲ. ಈಗ ನಮಗ ಅನಿಶ್ಚಿತ ಸಾಧಕರು ಜಿಜ್ಞಾಸಿಗಳು ಇನ್ನೇನು ಉಳಿದಿಲ್ಲ ಇದ್ರಾಗ. ಆತ್ಮನ ಯಥಾರ್ಥ ಸ್ವರೂಪ ನಮಗ ಗೊತ್ತಾಗಿಬಿಟ್ಟದ. ಯಾವುದು ಮಾಡಿದ್ರು ಅನರ್ಥಗಳಿಗೆ ಕಾರಣ ವಿನಃ ನಾ ಮಾಡಬೇಕಾದದ್ದಲ್ಲ, ಇನ್ನು ತಿಳ್ಕೋಬೇಕಾದದ್ದಿಲ್ಲ, ಪಡ್ಕೋಬೇಕಾದದ್ದಿಲ್ಲ. ಯಾಕಂದ್ರೆ ಮುಕ್ತಿನೂ ಬಡಿಬೇಕಂತ ಇಚ್ಛಾ ಇರ್ತದಲ್ಲ. ಮುಕ್ತಿ ಸ್ವಯಂ ಸಿದ್ಧವಾಗೇನೆ ಇದೆ, ಅದು ಪಡ್ಕೊಳ್ಳೋದಲ್ಲ. ಅದು ಪಡ್ಕೊಳ್ಳೋದಲ್ಲ, ಕೊನೆದಲ್ಲ. ಮುಕ್ತಿ ಆಗಿಬಿಟ್ರೆ ಸಾಕಪ್ಪ. ಈ ಹುಟ್ಟು ಸಾವು ಒಂದು ಐತಿ, ಅದು ಅನೇಕ ಅನರ್ಥಗಳಿಗೆ ಕಾರಣ ಆಕತಿ. ಆ ಅನೇಕ ಅನರ್ಥಗಳಿಗೆ ಕಾರಣ ರೂಪವಾಗಿರುವ ಈ ಹುಟ್ಟು ಮತ್ತು ಸಾವು ಇವುಗಳ ಗೋಜ ಆ ಮುಕ್ತಿಯೊಳಗಿಲ್ಲ. ಇವುಗಳ ಸಂಬಂಧಾದಿಗಳು ಆ ಮುಕ್ತಿಯಲ್ಲಿಲ್ಲ ಅಂದಮೇಲೆ ಅದನ್ನ ಪಡ್ಕೊಂಡ್ರಾಯ್ತು ಅಂತ ಸಾಧಕ ಈ ಜಿಜ್ಞಾಸದ ತೊಡಗ್ತಾನ. ಶಾಸ್ತ್ರ ಏನ್ ಹೇಳ್ತದೆ, ಅದು ಪಡ್ಕೊಳ್ಳೋದಲ್ಲ, ಆಗುವುದು.
ಸ್ವರೂಪ ನಿನ್ನ ಸ್ವರೂಪನ ಅದ, ಜಿನ್ನಲ್ಲ ಅದು. ಅದನ್ನ ಮತ್ತೆ ಮಾಡಿ ಪಡ್ಕೊಳ್ಳೋದೂ ಅಲ್ಲ. ನೀ ಅದ್ರಾಗ ಇದ್ದಿ. ಈ ಅವಿದ್ಯಾ ಅನರ್ಥಗಳಿಂದ ಒಡಗೂಡಿ ಅದನ್ನ ಬೇರೆ ಬೇರೆ ರೂಪದೊಳಗೆ ಕಲ್ಪನೆ ಮಾಡ್ಕೊಂಡು ಅದಕ್ಕೆ ಅದನ್ನ ಮಾಡಿ ಪಡಿಬೇಕು ಅಂತ ಇಚ್ಛಾ ಬರ್ತದೆ. ಮಾಡಿ ಪಡಿಬೇಕು ಅಂತ ನಿನ್ನಲ್ಲಿ ಇಚ್ಛಾ ಇತ್ತು ಅಂದ್ರೆ ಅದು ಅವಿದ್ಯನ. ಪರಮಾರ್ಥ ತತ್ವವನ್ನು ತಿಳಿಬೇಕು ಅಂತ ಉತ್ಕಂಠ ಇಚ್ಛಾ ಇತ್ತು ಅಂದ್ರೆ ಅದು ಅವಿದ್ಯೆಯಿಂದ ಒಡಗೂಡಿದ್ದ. ಯಾವುದು ಕ್ರಿಯಾರೂಪದೊಳಗಿರ್ತದ ಅದೆಲ್ಲ ಅವಿದ್ಯಾ ರೂಪನ. ಅಲ್ಲಿ ಏನು ಇಲ್ಲ. ಈಗ ಎಚ್ಚರದಿಂದ ನಿದ್ರೆಗೆ ಬಂದಿರಿ, ನಿದ್ರೆ ಮಾಡಕತ್ತೀರಿ, ಅಲ್ಲಿ ಏನೈತಿ? ಮತ್ತಿದನ್ನ ಯಾವ ಪ್ರಯತ್ನ ಮಾಡಿ ನಿದ್ರೆಗೆ ಬಂದಿರಿ ಅಥವಾ ಯಾವ ಪ್ರಯತ್ನದಿಂದ ನಿದ್ರೆಯಿಂದ ಎಚ್ಚರಕ್ಕೆ ಬಂದಿರಿ? ಎಲ್ಲ ತಪ್ಪು ತಿಳುವಳಿಕೆ, ಅವಿದ್ಯಾ ದೃಷ್ಟಿ. ಅವನಲ್ಲಿ ಯಾವ ಇಲ್ಲ. ಅವ ಎತ್ತರಕ್ಕ ಹೋಗಿಲ್ಲ, ನಿದ್ರೆಗೆ ಬಂದಿಲ್ಲ, ಅವನಲ್ಲಿ ಯಾವ ಗಮನಾಗಮನಗಳಿಲ್ಲ, ಅವ ಇರುವಂಗ ಅದಾನ. ಅದ್ರೊಳಗೆ ಇವನ್ನ ಅವಿದ್ಯಾ ದೃಷ್ಟಿಯಿಂದ ಇವನ್ನ ಕಲ್ಪಿಸಿಕೊಂಡು ವ್ಯವಹಾರ ಮಾಡಕತ್ತೆ. ಸಂಪೂರ್ಣ ರಾಮಾಯಣದೊಳಗ ಬಾಲಕನಾಗಿರುವ ರಾಮ ಸಂಪೂರ್ಣ ರಾಮಾಯಣದೊಳಗೆ ಬಾಲಕನಾಗಿರುವ ರಾಮ ನಾಳೆಯಿಂದ ನಿನ್ನ ಪ್ರವೇಶ ಮುಗಿತಪ್ಪ, ಏನು ಯೌವನಕ್ಕೆ ಬಂದ ರಾಮನ ಪಾತ್ರ ಪ್ರಾರಂಭ ಆಗ್ತೈತಿ ಸನ್ನಿವೇಶ ಅಂದಾಗ ಆ ಹುಡುಗನಿಗೆ ಹೇಗಾಗತ್ತೆ? ಬಾಲರಾಮನ ಪಾತ್ರ ಮಾಡಿದಂತ ಆ ತರುಣನಿಗೆ ಹಂಗ ಗೊತ್ತಿರುವುದಿಲ್ಲ ಪಾಪ. ಇದೆಲ್ಲವೂ ಪಾತ್ರ, ಇದು ಯಾವುದು ನನ್ನ ಸ್ವರೂಪ ಅಲ್ಲ ಅಂತ ಗೊತ್ತಿಲ್ಲ. ಅವನ ಮುಖ ಸಪ್ಪಾಗ್ತದೆ ನೋಡ, ಆರೋಪ ಮಾಡ್ಕೊತಾನ ತನ್ನ ಮೇಲೆ. ನೀ ಬಹಳ ಚೆನ್ನಾಗಿ ಮಾಡಿಯೋ, ನಿನ್ನ ಪಾತ್ರ ಬಹಳ ಮಾರ್ಮಿಕವಾಗಿತ್ತು, ಎಲ್ಲರೂ ಮೆಚ್ಚಿಕೊಂಡಾರ ಅಂದ್ರೂ ಅವಾಗ ಭಾವದೊಳಗೆ ಸಂಕುಚಿತೆ ಬರ್ತದೆ. ನಾ ಇನ್ನೂ ಮಾಡಬೇಕು ಅಂತ. ಅವಾಗ ಅನುಭವ ಹೇಳ್ತಿಲ್ಲ, ನೀ ಯೌವನಾವಸ್ಥೆಗೆ ಬರ್ತೀಯಲ್ಲ ಅವಾಗ ಆ ಪಾತ್ರ ನಿನಗೆ ಕೊಡ್ತೀವಿ, ನೀ ಏನ್ ಚಿಂತೆ ಮಾಡಬೇಡ, ಸಮಾಧಾನ. ತನ್ನ ಪಾತ್ರ ಮುಗೀತು ಅಂದ್ರೆ ಅದೆಲ್ಲ ಬಣ್ಣ ಗಿನ್ನ ಒರೆಸ್ಕೊಂಡು ಬಂದು ಪ್ರೇಕ್ಷಕರ ಸ್ಥಾನದೊಳಗೆ ಕೂಡ್ತಾನ. ಹೇಗಿರ್ತದ ನೋಡ್ರಿ ಮನೋಕಲ್ಪನೆ. ಹಾಗನ ಇದೆಲ್ಲ ಪಾತ್ರಗಳು. ನಾವು ಎಚ್ಚರ ಅನ್ನೋದು ಒಂದು ಪಾತ್ರ, ಸ್ವಪ್ನಾದಿಗಳನ್ನು ಕಾಣುವುದು ಒಂದು ಪಾತ್ರ. ಅಲ್ಲಿ ಆಗಾಗ ಅಭಿನಯಗಳನ್ನು ಮಾಡಬೇಕಾಗಿರುತ್ತೆ. ಇವೆಲ್ಲ ಅಭಿನಯಗಳು ಕೂಡ ಆತ್ಮನಲ್ಲೇ ಯಾವುದೊಂದು ಇದ್ಕೊಂಡಿರುತ್ತೆ. ಯಾತ್ರೆ ಇರಲಿ, ಸ್ವಪ್ನ ಇರಲಿ, ಸುಸುಪ್ತಿಗಳಿರಲಿ, ಇವೆಲ್ಲ ಬರೀ ಪಾತ್ರಧಾರಿಗಳಿವರು. ಎಲ್ಲ ಮುಗಿದ ಮೇಲೆ ತಾನಾಗಿರುವುದು ಸುಷುಪ್ತ ಅವಸ್ಥೆ, ಏನಿಲ್ಲ ಅಲ್ಲಿ. ಅಲ್ಲಿ ಸ್ವರೂಪದೊಳಗೆ ನಿಲ್ಲದನ ಪಾತ್ರ, ಇಲ್ಲಿ ಅದನ್ನ ಬಹುರೂಪದೊಳಗೆ
ಜಾಗೃತದೊಳಗಾಗ್ಲಿ ಸ್ವಪ್ನದೊಳಗಲಿ ಬಹುರೂಪದೊಳಗ ತೋರಿಕೊಳ್ಳುವುದು ಅದೊಂದು ಪಾತ್ರ. ಆ ತೋರಿಕೊಳ್ಳುವುದಾಗಲಿ ತೋರಿಕೊಳ್ಳದೇ ಇರುವುದಾಗಲಿ ಇವೆರಡೂ ನಮ್ಮ ಆತ್ಮನ ಸ್ವರೂಪ ಅಲ್ಲ. ಒಂದು ಅನುಭಾವಿಗಳಿಗೆ ಗೊತ್ತಾಗಿರುತ್ತೆ, ಅದಕ್ಕೆ ಅವರು ಕೃತಕೃತ್ಯರಾಗಿರ್ತಾರೆ. ಮಾಡಬೇಕಾದದ್ದಿಲ್ಲ, ಪಡ್ಕೋಬೇಕಾದದ್ದಿಲ್ಲ, ತಿಳ್ಕೋಬೇಕಾದದ್ದು ಯಾವುದೊಂದು ಇಲ್ಲ. ಆದರೆ ಈ ತಿಳುವಳಿಕೆಯು ಬರದಂತೆ ಇದಕ್ಕೆ ಅಡ್ಡಗೋಡೆಯಾಗಿ ಒಂದು ತಪ್ಪು ತಿಳುವಳಿಕೆಯು ನಮಗೆಲ್ಲರಿಗೂ ಸ್ವಾಭಾವಿಕವಾಗಿಟ್ಟುಕೊಂಡಿರುತ್ತದೆ. ಯಾತ್ರಿರುವಾಗ ಎತ್ತರದ ವಸ್ತುವೊಳಗೆ ಈ ಶರೀರ ಅಂತಃಕರಣ ಬಂದು ಒಳಗ ಊರು ಕೇರಿ ಅಭಿಮಾನ ಅದು ಇದು ಅಂತ ಇರ್ತೈತಪ್ಪ. ಯಾತ್ರವಾದ ಮೇಲೆ ಏನೊಂದು ಇರುವುದಿಲ್ಲ. ಮತ್ತೊಂದು ಅವಸ್ಥೆಗೆ ಇದನ್ನ ಯಾವುದನ್ನು ತಗೊಂಡು ಹೋಗಾಕ ಬರುವುದಿಲ್ಲ. ಅದಕ್ಕಿದು ಹುಷಿ ತೋರಿಕೆ, ಇದು ಯಾವುದು ಸತ್ಯ ಅಲ್ಲ. ಇದು ಬರೀ ತಪ್ಪು ತಿಳುವಳಿಕೆ. ನಿನ್ನ ಸ್ವರೂಪವನ್ನ ಇನ್ನೊಂದು ರೂಪದೊಳಗೆ ನೋಡಾಕತ್ತಿ. ಅಂತರ್ಭಾಗಗಳು ಬಗೆ ಬಗೆಯ ರೂಪದೊಳಗೆ ಬೋಧನೆ ಮಾಡಿದರೂ ಕೂಡ ಇದು ಇನ್ನೊಂದು ಅವಸ್ಥೆ ಬಂದಾಗ ಇರುವುದಿಲ್ಲ ಅಂತ ಗೊತ್ತಿದ್ದು ಇದ್ರ ಮೇಲೆ ಯಾಕೆ ಮೋಹ ಮಾಡ್ಬೇಕ್ರಿ? ಕನ್ನಡಿ ಮುಂದೆ ಪೇಟಾಸುತ್ತುಗಳು ಮುಂದೆ ನೋಡ್ಬೇಕು. ಅವ್ರು ಹೊರಬಾಟ ಸ್ವಾಮಿಗಳು ಇರ್ಲಿ ಯಾರ ತಿದ್ದಿ 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 ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಅದು. ಈ ರೂಪದೊಳಗೆ ನಮ್ಮ ಕ್ರಿಯಾ ಕಾರ್ಯಗಳದವಲ್ಲ, ಮತ್ತಿದು ಈ ಅನರ್ಥಗಳಿಗೆ ಕಾರಣ ಅವಿದ್ಯೆ. ಎಲ್ಲ ಅನರ್ಥಗಳಿಗೆ ಇದು ಯಾವುದೂ ನಿಶ್ಚಿತ ಅಲ್ಲ. ಈ ಎತ್ತರಾಗೆ ಇರುವುದಿಲ್ಲ. ಸೂರ್ಯೋದಯಗಳ ಕನಕತ್ಲೆ ಹೆಂಗ್ ಹೋಗ್ತದನೋ ಆಗ ನಿದ್ರೆ ಬಂತು ಅಂದ್ರೆ ಯಾವ್ದೊಂದು ಇಲ್ಲ, ಇದು ಯಾವ್ದು ನಂದಲ್ಲ. ಅವಾಗ ನೋಡಲ್ಲಿ ಆಗಲ್ಲ. ಇಷ್ಟು ಗೊತ್ತಿದ್ರು ಯಾರೋ ಒಬ್ರು ಎಲ್ಲೋ ಒಂದು ಆಫೀಸಿನಾಗ ಹೋದಾಗ ಒಂದ್ ಸ್ವಲ್ಪ ಪೆನ್ ಕೊಡ್ರಿ ಅಂತಂದ್ರೆ ಪೆನ್ ಇಸ್ಕೊಂಡು ಬರೀತಾನ. ಒಂದು ಕೆಲಸ ಮುಗಿದ್ಬೇಕನ ಅವ್ರು ಏನೋ ಬಿಜಿ ಇರ್ತಾರ, ಯಾವ್ದೋ ಸ್ನೇಹಿತರು ಕೂಡ ಮಾತಾಡ್ತಿರ್ತಾರೋ ಏನೋ. ನೀವು ಅದನ್ನ ಹಂಗ ಮಾಡ್ತಿ, ಇವನು ಏನೋ ಮುದ್ದಾಮ ಒಯ್ಬೇಕಂತಲ್ಲ. ಇವ್ರಿಗೆ ಅದನ್ನ ಮಾಡ್ತೀವಿ ತಮ್ಮ ಕೇಶದಾಗ ಇಟ್ಕೊಂಡು ಹೋಗಿಬಿಡ್ತಾನ. ಅವಾಗ ನಂತರ ಪ್ರಜ್ಞೆ ಬರ್ತದ. ಅಲ್ಲಿ ಹೊಳ್ಳಿ ಬರ್ತಾನ ಆಫೀಸಿಗೆ, ಖರೆ ಇವ್ರು ಹೋಗಿರ್ತಾರ. ಆದ್ರೆ ಅವನು ಮತ್ತೆ ಹೊಳ್ಳಿ ಹುಡುಕಾಡಿ ಅದನ್ನು ಮುಟ್ಟಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾನೆ. ಅದ್ರಾಗುದಿಲ್ಲ. ಇದು ಹೇಗೆ ನಮ್ಗೆ ಸಂಸ್ಕಾರ ಆಗಿ ಆ ಪೆನ್ ಯಾವಾಗ ಬಳಸಿದ್ರು ಕೂಡ ಅಯ್ಯೋ ಇಂಥವ್ರದ್ದು ಇದು ಪೆನ್ನು ಇಸ್ಕೊಂಡೆ ಅವ್ರನಿ 6 ತಿಂಗಳ ತಪ್ಪ ಅವ್ರನ್ನ ಹುಡುಕ್ಲಿಕ್ಕೆ ಹಲವಾರು ವಾರ ಆಫೀಸಿಗೆ ಹೋಗಿ ನಿಂತೇನಿ, ಬಂದಿಲ್ಲ ಅವರು. ನನಗ ಅವ್ರಿಗೆ ನಾ ಹೋದಾಗ ಅವ್ರಿಲ್ಲ, ಅವ್ರು ಬಂದಾಗ ನಾನಿಲ್ಲ. ಆದ್ರೆ ಅವ್ರದ್ದು ಇದು ಪೆನ್ನು, ಇದು ಅವ್ರದ್ದು ಮತ್ತೊಬ್ಬರದು ಅಂತ ಗೊತ್ತಾಗಿದೆ. ಅವನ ಅಂತಃಕರಣದೊಳಗೆ ಆ ಬಾಧೆ ಇದ್ಕೊಂಡೇ ಇರ್ತತಿ. ಅಲ್ಲ, ಇದು ಅವ್ರದ್ದು ಪೆನ್ನು ಕೊಡಬೇಕಾಗಿತ್ತು, ಮರೆತು ತಗೊಂಡು ಬಂದೆ, ಅವ್ರ ಸೊತ್ತು. ಇಲ್ಲೇ ಇದು ಯಾವುದು ಒಂದು ನಮ್ಮ ಪರಮಾರ್ಥ ತತ್ವಕ್ಕೆ ಸಂಬಂಧಪಡದಿರುವುದನ್ನ ನಾವು ಸಂಬಂಧ ಮಾಡಿಕೊಂಡ ವ್ಯವಹಾರ ಮಾಡ್ತೇವಲ್ಲ,
ಒಮ್ಮೆನಾದರೂ ಕೂಡ ಈ ಅಂತಃಕರಣ ಯಾಕಂದ್ರೆ ನಮಗೆ ಸಬೂದಿ ಇರುವುದು ಬಹಳ ಕಡಿಮೆ ಅಲ್ಲ. ನನ್ನ ಪರಮಾರ್ಥ ಸ್ವರೂಪದೊಳಗೆ ಯಾವ ಇಲ್ಲ. ಇವು ಯಾವ ಇಲ್ಲ. ಇವನ್ನ ಬಳಸಿಕೊಳ್ಳಾಕ ಎಷ್ಟು ವರ್ಷ ಆತ ಬಳಸಿಕೊಳ್ಳಾಕತ್ತೀವಿ. ಒಮ್ಮೆರ ಬೇಸರ ಆಗೈತೇನ, ಕಡಿಕ ಅದು ಸ್ಮರಣೆ ಆಗೈತೇನ. ಎಷ್ಟು ವಿದ್ಯಾ ವ್ಯಾಪಕತ್ವದಿಂದ ಒಳಗೂಡಿ ಕೂಡ್ಕೊಂಡೆ. ಇವು ಯಾವ ನಮ್ಮ ಸ್ವರೂಪ ಅಲ್ಲ, ಇದು ನಿಶ್ಚಿತ. ಯಾಕಂದ್ರೆ ಮತ್ತೊಂದು ಅವಸ್ಥೆ ಬಂದಾಗ ಇವು ಯಾವ ನಮಗೆ ಸಹಕಾರ ಕೊಟ್ಟಿಲ್ಲ, ಯಾವ ಇಲ್ಲ ನಮ್ಮ ಅನುಭವದೊಳಗ ಅಥವಾ ನಮ್ಮ ಸ್ವರೂಪದೊಳಗೆ ಇವು ಯಾವ ಕಂಡಿಲ್ಲ. ಈ ಅವಸ್ಥೆಗೆ ಬಂದಾಗ ಮಾತ್ರ ಇವುಗಳ ಪ್ರಯೋಜನ ಉಂಟಲ್ಲ. ಅವಾಗ ಇವುಗಳ ಪ್ರಯೋಜನ ಮಾಡಿಕೊಳ್ಳುವಾಗ ಇದು ಯಾವ ನನಗೆ ಸಂಬಂಧ ಇಲ್ಲ ಅಂತ ಯಾರಾದರೂ ಜಿಜ್ಞಾಸಿಗಳಿಗೆ ಆ ಸ್ವಭಾವ ಇರ್ತದೆ. ಎತ್ತರದೊಳಗೆ ತೋರುವ ಹೆಂಡ್ರು ಮಕ್ಕಳು, ಹೊಲ ಮನಿ, ಬಂಧು ಬಳಗ, ಕುಲ ಗೋತ್ರ ಇವ್ಯಾವು ನನ್ನ ಸ್ವರೂಪದೊಳಗೆ ಇಲ್ಲ. ಇವೆಲ್ಲ ನಾನು ಬಳಸಿಕೊಳ್ಳುವಂತ ವಸ್ತುಗಳು. ಇವುಗಳ ಮೋಹ ನನಗೆ ಯಾಕೆ ಬರಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರ ಪುಣ್ಯವಂತನ ಅಥವಾ ಅವ ಕೃತಕೃತ್ಯನಾಗೋದು ಏನು ಹರಕತ್ತಿಲ್ಲ. ಯಾವ ಲೋಪದೋಷಗಳು ಉಳಿದಿಲ್ಲ ನಮಗೆ. ನೆನಪಾಗಿದೆ ನಮಗ ಹೇಳುವುದಷ್ಟ ತಡ. ಪಟಾಪಟ್ ಏನೇನು ಕ್ರಿಯಾ ಕಾರ್ಯ ನಿತ್ಯ ನೈಮಿತ್ತಿಕ ಕರ್ಮಾದಿಗಳನ್ನ ಮಾಡಿಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗಿ ಎಷ್ಟು ಬೇಗ ತೊಡಗಿತೇವಲ್ಲ ನನಗೆ. ನಮ್ಮ ಆತ್ಮ ಸ್ವರೂಪಕ್ಕೆ ಯಾವ ಸಂಬಂಧ ಇಲ್ಲ ಅನ್ನೋದು ತಿಳಿದ್ರು ಮತ್ತೆ ಯಾಕೆ ತೊಡಗಬೇಕಿದ್ರಾಗ? ಯಾತ್ರ ಬರೀ ನಾಟಕದ ಒಂದು ಪಾತ್ರ ಇದ್ದಂಗ ಅಂತ ಯಾರಿಗಾಗೈತಿ, ಅವ ಏನು ಮಾಡಬೇಕಾದದ್ದಿಲ್ಲ. ಈ ಅವಿದ್ಯ ಈ ರೂಪದೊಳಗೆ ನಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಇಲ್ಲೇ ಆದ್ರೆ ಈ ತಿಳುವಳಿಕೆಯು ಬರದಂತೆ ಯಾವುದು ನನ್ನ ಆತ್ಮ ಸ್ವರೂಪದೊಳಗ ಯಾವದೊಂದರ ಧರ್ಮಾಧರ್ಮಿಗಳು ಇಲ್ಲ ಅಂತ ತಿಳುವಳಿಕೆಗೆ ಅಡ್ಡಗೋಡಿಯಾಗಿ ಒಂದು ತಪ್ಪು ತಿಳುವಳಿಕೆಯು ನಮ್ಮೆಲ್ಲರಿಗೂ ಸ್ವಾಭಾವಿಕವಾಗಿ ಇದ್ದುಕೊಂಡಿರುತ್ತವೆ. ಈ ತಪ್ಪು ತಿಳುವಳಿಕೆ ಇರುವ ತನಕ ನಮಗೆ ಸಂಸಾರದ ಅನರ್ಥಗಳು ತಪ್ಪು ಆಗಿರುವುದಿಲ್ಲ. ವ್ಯವಹಾರದಲ್ಲಿ ನಮಗೆ ಅಡ್ಡ ಬಂದವೆಂದು ನಾವು ಭಾವಿಸುತ್ತಿರುವ ಭ್ರಾಂತಿಗಳೆಲ್ಲ ಈ ಅವಿದ್ಯೆಯ ಮರಿಗಳು. ಕನಸಿನಲ್ಲಿ ಆಗುವ ಅನರ್ಥಗಳನ್ನು ಒಂದೊಂದಾಗಿ ದಾಟುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅನರ್ಥಗಳೆಲ್ಲ ಇಲ್ಲಿಗೆ ಮುಗಿದು. ನೋಡು, ಕನಸಿನ ದೃಷ್ಟಾಂತ ತಗೊಂಡಾರೆ. ಇವಾಗ ಕನಸಿನೊಳಗ ಒಂದು ಮನೆ ಕಟ್ಟಿಸ್ಲಿಕ್ಕತ್ತಾನ. ಅದು ಯಾಗ ಇಂಜಿನಿಯರ್ ನೆರವು ತಗೊಂಡಾನ. ಅವ್ರ ಮಾರ್ಗದರ್ಶನದಿಂದನೂ ಹೋಗುದು. ಮಟೀರಿಯಲ್ ಅದು ಎಲ್ಲ ಇವನ ತರುದು. ಗೌಂಡಿಗಳು ಇವನುವ ಕನಸಿನೊಳಗ ಗೌಂಡಿಗಳು ಬರಲಿಲ್ಲ. ಅವ್ರಿಗೆ ಫೋನ್ ಮಾಡ, ಇವರಿಗೆ ಫೋನ್ ಮಾಡ, ಉಸುಕು ಹೇಳಿದ್ದು ಉಸುಕು ಇನ್ನೂ ಬಂದಿಲ್ಲ, ಮರಳು ಇನ್ನೂ ಬಂದಿಲ್ಲ, ನೋಡು ಲೋಡ್ ಬಂತ ನೋಡು. ಕನಸಿನೊಳಗೆ ಹಂಗ ನಾಡದ ಸ್ಲ್ಯಾಬ್ ಅದ ಪ್ರಯತ್ನ ಮಾಡೇ ಮಾಡ್ತಾನ. ಇಂಜಿನಿಯರಿಂಗ್ ಬರೆಯಕ್ಕೆ ಹೇಳಿದ್ದೆ, ಅವ್ರು ಬಂದಿಲ್ಲ. ಇವೆಲ್ಲ ತಾಪತ್ರಯಗಳು. ಯಾಕೋ ಇಬ್ರು ಲೇಬರ್ನ ಕಡಿಮೆ ಕರ್ಕೊಂಬಂದಿಲ್ಲ. ನೋಡ, ಗೌಂಡಿಗಳು ಜಾಸ್ತಿ ಇದ್ದೀರಿ, ಮತ್ ನಿಮಗ ಗೌಂಡಿಗಳಿಗೆ ಕೈಯಾಗ ಲೇಬರ್ ಇರ್ಲಿಲ್ಲ ಅಂದ್ರೆ ಕೆಲಸ ಹೆಂಗ್ ಬರ್ತಾವ? ಯಾಕೆ ಹಿಂಗ್ ಮಾಡಿರಿ?
ಎರಡು ವಿಕ್ಷೇಪಗಳು. ಕನಸಿನ ಮಣಿ ಕಟ್ಟುವಾಗ ಇವೆಲ್ಲ ಇದ್ಕೊಂಡವಲ್ಲ. ಅಲ್ಲಿ ಅವನ ಚಿತ್ಕಾರ ಚೀರಾಟ, ಈಗ ಯಾಕೆ ಮಾಡ್ತೀರಿ, ಹಾಗ ಹೀಗ, ಇದು ಎಲ್ಲ ಆ ಕನಸಿನೊಳಗ ಮಣಿ ಕಟ್ಟುವಾಗ ಪಡಬಾರದ ಕಷ್ಟಗಳನ್ನ ಅವ್ರಿಗೆ ಇವ್ರಿಗೆ ಎಲ್ಲ ಹೇಳುದು ಕೇಳುದು ಎಲ್ಲ ಮಾಡ್ತಿರ್ತಾನ. ಅಕಸ್ಮಾತ್ ಯಾತ್ರ ಆತು ಅಂದ್ರ ಅಲ್ಲೇ ಲೇಬರ್ ಇಂದ ಆಗುವ ಹಿಂಸೆನೂ ಇಲ್ಲ, ಗೌಂಡಿಗಳಿಂದ ಆಗುವ ಹಿಂಸೆನೂ ಇಲ್ಲ. ಆ ಅನರ್ಥಗಳ ರೂಪದೊಳಗೆ ತೋರ್ತಾವಲ್ಲ, ಅವು ಯಾವೊಂದು ಇಲ್ಲ ಎತ್ತರಕ್ಕೆ ಬಂದಾಗ. ಅವನು ಮಣಿಯಾಗಲಿ, ಅರ್ಧಮರ್ಧ ಕಟ್ಟಿದ ಮಣಿಯಾಗಲಿ, ಗೌಂಡಿಗಳಾಗಲಿ, ಇಂಜಿನಿಯರ್ ಆಗಲಿ, ಮರಳಾಗಲಿ, ಜಲ್ಲೆ ಆಗಲಿ, ಸಿಮೆಂಟ್ ಆಗಲಿ, ಯಾವುದ್ರ ಬಗ್ಗೆನೂ ಚಿಂತಿಲ್ಲ ಎತ್ತರಕ್ಕೆ ಬಂದ ಮೇಲೆ. ಏನೋ ರೈತನಿಲ್ಲ ಅದು. ಅಲ್ಲಿ ಆಗುವ ಅನರ್ಥಗಳು ಯಾವಾದ್ರೂ ಎತ್ತರದ ಪ್ರಮಾತ್ರ ಏನಾದ್ರೂ ಸಂಬಂಧಪಟ್ಟವ? ಏನು ಅಲ್ಲಿ ಅಷ್ಟು ಬಡ್ಕೊಂಡು ಮಣಿ ಕಟ್ಟಿಸ್ಲಿಕ್ಕತ್ತಿದ್ದಿ, ಇಲ್ಲಿಗೆ ಬಂದ್ಗಳಕ್ಕನ ಎಲ್ಲ ಮರ್ತಿ ಅಂತ ಏನಾದ್ರು ಚಿಂತನೆ ಮಾಡೇವೆ ನಾವು? ಅದ ಕನಸಿನ ಮನೆ ಹೇಳ್ರಿ, ಅದು ಕನಸಿನ ಮನೆ ಇರೋದಲ್ಲ, ಹಂಗ ಸುಮ್ಮನ. ಮತ್ ಇಲ್ಲಿ ಕಟ್ಸುವಾಗ ನಿದ್ರೆ ಹೇಳ್ತೀವ ಅಂದ್ರೆ ಇದು ಈ ಮಣಿನೂ ಅಲ್ಲಿಲ್ಲ. ಕನಸು ಕಾಣುವಾಗ ಈ ಮಣಿ ಇಲ್ಲ, ಎತ್ತರದ ಮಣಿ, ಇಲ್ಲಿ ಯಾವ ಸಾಮಗ್ರಿಗಳು ಇಲ್ಲ. ಇಷ್ಟು ಪ್ರಬಲವಾಗಿ ನಮ್ಮ ಆತ್ಮತತ್ವ ಅನುಭವಕ್ಕೆ ಬಂದ್ರೂ ಬಂದಿಲ್ಲೇನು? ಯಾರಿಗೆ ಬಂದಿಲ್ಲ? ಎಲ್ಲರೂ ಸಾರ್ವತ್ರಿಕವಾಗಿ ಎಲ್ಲರೂ ಅನುಭವ ಮಾಡ್ಯಾರ. ಮತ್ತಿದ್ರ ಮೇಲೆ ಯಾಕೆ ಮೊಹ ಪಡ್ಬೇಕ್ರಿ? ಈ ಅಂತಃಕರಣಾದಿಗಳ ಕ್ರಿಯಾ ಕಾರ್ಯಗಳಲ್ಲಿ ತೊಡಗಿ ಯಾಕೆ ಮೊಹ ಪಡಬೇಕು? ಇದು ಬಹುಕಾಲ ಇರ್ತದ್ರಿ ಕನಸೇನು ತೋರ್ತತಿ. ಇದು ಬಹುಕಾಲ ಇರ್ತೈತಿ ಅಂತ ಏನು ಗ್ಯಾರಂಟಿ? ನಿದ್ರೆ ಹತ್ತಿ ಅಂದ್ರೆ ಉಗಿರುತ್ತಲ್ಲ, ಅನುಭವ ಈಗಿದ್ರು ಅದನ್ನು ಒಪ್ಕೊಳ್ಳೋದಿಲ್ಲ. ಇದು ಅನರ್ಥ. ಮತ್ತೇನಿಲ್ಲ, ವಿದ್ಯಾ ದೃಷ್ಟಿ. ತನ್ನ ಸ್ವರೂಪ ಯಥಾರ್ಥವಾಗಿ ಸ್ವರೂಪ ನಿನ್ನ ಸ್ವರೂಪದೊಳಗಿದೆ ಯಾವುದು ಇಲ್ಲ ಅಂತ ನಿತ್ಯ ಗೊತ್ತಾದ್ರೂ ಕೂಡ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 73 ವರ್ಷ ನೋಡಾಕ. ಇದು ನಿತ್ಯ ಅಲ್ಲ ಅಂತ ಗೊತ್ತಿದ್ರು ಇದ್ರೊಳಗನೆ ಉಳ್ಕೊಳ್ತ ಆಗದ ನೋಡಿ. ಆ ತಪ್ಪು ತಿಳುವಳಿಕೆ ಇರುವ ತನಕ ನಮಗೆ ಸಂಸಾರದ ಅನರ್ಥಗಳು ತಪ್ಪು ಆಗಿರುವುದಿಲ್ಲ. ವ್ಯವಹಾರದಲ್ಲಿ ನಮಗೆ ಅಡ್ಡ ಬಂದವೆಂದು ನಾವು ಭಾವಿಸುತ್ತಿರುವ ಭ್ರಾಂತಿಗಳೆಲ್ಲ ಈ ಅವಿದ್ಯೆಯ ಮರಿಗಳು. ಕನಸಿನಲ್ಲಿ ಆಗುವ ಅನರ್ಥಗಳನ್ನು ಒಂದೊಂದಾಗಿ ದಾಟುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅನರ್ಥಗಳೆಲ್ಲ ಇಲ್ಲಿಗೆ ಮುಗಿದವು ಎಂದು ಹೇಳುವುದಕ್ಕೆ ಆಗುವಂತಿರುವುದಿಲ್ಲ. ಆದರೆ ಕನಸಿನಿಂದ ಎಚ್ಚೆತ್ತು ಬಿಟ್ಟರೆ ಕನಸಿನ ಭ್ರಾಂತಿಯು ಕಳೆಯಿತೋ ಇಲ್ಲವೋ ಎಲ್ಲ ಅನರ್ಥಗಳು ಅತ್ಯಂತವಾಗಿ ನಾಶವಾಗಿ ಬಿಡುತ್ತವೆ ಅಲ್ಲವೇ? ಎತ್ತರಕ್ಕೆ ಬಂದ್ಗಳಕ್ಕನ ಆ ಕನಸಿನೊಳಗಿರುವ ಅನರ್ಥಗಳೆಲ್ಲ ನಾಶ ಹೋಗ್ಬಿಡ್ತಾವ. ಯಾವಾಗ ಇರ್ತಾವೇನ? ಆ ಕನಸಿನಾಗ ಇದ್ದಾಗ ಈ ಎತ್ತರದ ಏನಾರ ಅನರ್ಥಗಳು ಏನಾರ ಬೆಂಬಲಿಸಿ ಬಂದಿದ್ವಿ ನಾವು. ಇಷ್ಟು ಅನುಭವ ಗಮ್ಯವಾಗಿದಾವೆ. ನಮ್ಮ ಅನುಭವ ಎಲ್ಲರ ಹಾಗ ಈಗ ಇಲ್ಲ. ಇಷ್ಟು ಎಲ್ಲ ಅನುಭವ ಸಿದ್ಧವಾಗಿರುವಾಗನೂ ಕೂಡ ನಮಗೆ ಈ ಅವಿದ್ಯೆಯ ದೃಷ್ಟಿಯಿಂದ ಎತ್ತರದ ಮೋಹ ಕಳಚಕ್ಕಾಗವಲ್ತಾವ. ಎಷ್ಟು ಪ್ರಬಲ ಇರ್ಬೇಕದ ಅವಿದ್ಯೆ.
ನಾವು ನಾಚಿಕೋಬೇಕಾಗುತ್ತದೆ. ಅಥವಾ ಸರಿಯಾದ ಮಾರ್ಗ ನಮಗ್ ಗೊತ್ತಿಲ್ಲ ಅಂತ ಅದರ ಅರ್ಥ. ಆತ್ಮ ಸ್ವರೂಪದೊಳಗ ಇವು ಯಾವೂ ಇಲ್ಲ ಅನ್ನೋದು ನಿಶ್ಚಿತ ಆಗೈತಿ. ಎಲ್ಲರ ಅನುಭವದೊಳಗೂ ಬಂದದ. ಬಂದಿಲ್ಲೇನು? ಎಲ್ಲರ ಅನುಭವದೊಳಗೂ ಬಂದದ. ಪರಮಾರ್ಥ ಚಿಂತಾಮಣಿ, ಎರವು, ಅರಿವು, ಆನಂದ ಪ್ರಕರಣ ಮುಗಿದೊಳಗ ಎಲ್ಲ ಇದು ಬರೀ ನಮ್ಮ ಸ್ವರೂಪದೊಳಗೆ ಏನೊಂದು ಇಲ್ಲ ಅಂತ, ನಾನು ಆನಂದ ಸ್ವರೂಪನೋ ಅಂತ ನಿರ್ಣಯ ಬಂದ್ಬಿಟ್ಟ. ಇರುವುದಾಗಿತ್ತು ಅಂದ್ರೆ ನಿದ್ರೆ ಒಳಗನೆ ಇರ್ಬೇಕಾಗಿತ್ತು. ಅದು ನಮ್ಮ ಆತ್ಮನ ಧರ್ಮನದಾಗಿತ್ತು ಅಂದ್ರೆ ಅದು ಇಲ್ಲಿನೂ ಇರ್ಬೇಕು. ಯಾಕಂದ್ರೆ ಆತ್ಮ ಇರ್ತಾನ. ಇದರಂತೆ ನಮ್ಮ ವ್ಯವಹಾರದಲ್ಲಿ ಕಾಣಬರುತ್ತಿರುವ ಅನರ್ಥಗಳಿಗೆಲ್ಲ ಮೂಲವಾಗಿರುವುದು ಅವಿದ್ಯೆ. ಅವಿದ್ಯೆ ಎಂದರೆ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೇ ನಾವು ಎಂದು ಭ್ರಾಂತಿಯಿಂದ ನಂಬಿಕೊಂಡು ನಡೆಯುವಂತೆ ಮಾಡಿರುವ ತಪ್ಪು ತಿಳುವಳಿಕೆ. ಈ ಅವಿದ್ಯೆಯ ಕನಸು ಬ್ರಹ್ಮಜ್ಞಾನವೆಂಬ ಎತ್ತರದಿಂದ ಕಳೆದು ಹೋದರೆ ಕೂಡಲೇ ಎಲ್ಲ ಅನರ್ಥಗಳು ಹೇಳ ಹೆಸರಿಲ್ಲದಂತೆ ಮಾನ್ಯವಾಗಿ ಬಿಡಬಹುದು. ಕನಸಿನೊಳಗ ಇರುವ ಅನರ್ಥಗಳು ಎತ್ತರಕ್ಕೆ ಬಂದಗಳಕ್ಕ ಹೆಂಗ ಹೇಳಕ್ ಹೆಸರಿಲ್ಲ ಹೋಗ್ಬಿಡ್ತಾವು. ಅಥವಾ ಎತ್ತರದೊಳಗೆ ಏನಾದ್ರೂ ಅನರ್ಥಗಳಿಂದ ಆಗ ಈಗ ಅದು ಕೆಟ್ಟದ, ಇದು ಕೆಟ್ಟದ, ಒಂದ ಎರಡ ಸಂಸಾರದೊಳಗೆ ಏನೆಲ್ಲ ಕಲ್ಪನಾ ಮಾಡ್ಕೊಂಡಿರಲ್ಲ. ಇದು ಇನ್ನೊಂದು ಅವಸ್ಥೆ ಬಂದಾಗ ಈ ಎತ್ತರನ ಇರುವುದಿಲ್ಲ ಅನ್ನೋದು ಎಲ್ಲರ ಅನುಭವಗಳು ಗೊತ್ತದ. ಆದ್ರೂ ಅದನ್ನ ಮತ್ತು ನಾವು ಅದನ್ನ ಬಿಡುವುದಿಲ್ಲ ನೋಡಿ. ನಾವು ಅದನ್ನು ಬಿಡುವುದಿಲ್ಲ. ಅದಕ್ಕೆ ಈಗ ಇನ್ನ ಅವಿದ್ಯೆಯಿಂದಾಗುವ ಅನರ್ಥಗಳು ಇನ್ನು ಮುಂದೆ ವಿಶೇಷವಾಗಿ ಹೇಳ್ಕೊಂಡು ಬರ್ತಾರ. ಆ ವಿಚಾರವನ್ನ ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.